ತುಂಬ ಚೆನ್ನಾಗಿ ಅನಿಸ್ತು. ಫಸ್ಟ್ ಆಫ್ ಆಲ್ ಐ ಥಿಂಕ್ ಪರ್ಫಾರ್ಮೆನ್ಸಸ್, ಯಾರ ಪರ್ಫಾರ್ಮೆನ್ಸು ಡಿಸಪಾಯಿಂಟ್ ಆಗಲ್ಲ. ಪ್ರತಿಯೊಬ್ಬರು ಯಾರು ತೆರೆ ಮೇಲೆ ಬರ್ತಾರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲ ಫ್ರೆಷರ್ಸ್ ಅಂತ ಕೇಳ್ಪಟ್ಟೆ, ಬಟ್ ಯಾರೂ ಹಂಗೆ ಅನ್ಸೋದೇ ಇಲ್ಲ, ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕತೆ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಲ್ಲರದ್ದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆಮೇಲೆ ಸಸ್ಪೆನ್ಸ್ ಮೇನ್ಟೈನ್ ಮಾಡಿರೋದು ತುಂಬ ಚೆನ್ನಾಗಿ. ನನಗೆ ರಾಂಬೋಳಿ ಅವ್ರದ್ದು ತುಂಬ ಇಷ್ಟ ಆಯಿತು. ಆಮೇಲೆ L2 ಮತ್ತು ಮುತ್ತಾದು ಇಬ್ಬರದ್ದು ಪಾತ್ರ ತುಂಬ ಇಷ್ಟ ಆಯಿತು. ಅದೇ ಇವಾಗ ಮುತ್ತ ಸತ್ತೋಗಿದ್ದಾರೆ ಅಂದ್ಕೊಂಡ್ವಿ, ಬಟ್ ಲಾಸ್ಟಲ್ಲಿ ಸಾರಿ ಐ ಆಮ್ ಗಿವಿಂಗ್ ಸ್ಪಾಯ್ಲರ್ಸ್ ಓಕೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಇದಾಯಿತು. ಬಟ್ ನೋಡಬೇಕು, ಎಕ್ಸ್ಪೆಕ್ಟೇಷನ್ಸ್ ಇದೆ, ಏನು ಬರುತ್ತೆ ಅಂತ. ರಿವೀಲಿಂಗ್ ಸೀನ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಿಲನ್ ಆಗಿ ತುಂಬ ಸರ್ ನಿಜವಾಗ್ಲೂ ತಲೆ ಕೆಡ್ಸ್ಕೊಂಬಿಟ್ಟೆ ನಾನು ಮೂವಿ ನೋಡಿ. ತುಂಬ ಚೆನ್ನಾಗಿದೆ ಮೂವಿ. ಇನ್ಮೇಲಿಂದ ನಮ್ಮ ಕಾಕ್ರೋಚ್ ಸುದಿ ಅವರಂತೂ ಅಲೆಕ್ಸ್ ಚೆಟ್ವಾ ಅಂತಲೇ ಎಲ್ಲರೂ ಕರೆಯೋದು. ಆ ಥರ ಮೈ ಜುಮ್ ಅನ್ಬೇಕು, ಆ ಥರ ಇದೆ ಒಂದೊಂದು ಸೀನು. ಯಾರು ಮಿಸ್ ಮಾಡ್ಕೋಬಾರ್ದು. ಆಡಿಯೋ ವಿಷುವಲ್ ಟ್ರೀಟ್ ಎಲ್ಲರೂ ಇಲ್ಲಿ ಬಂದು ನೋಡಬೇಕು ಸರ್ ಥಿಯೇಟ್ರಲ್ಲಿ. ನಮನಗಳು ನಮನಗಳು. ಫಿಲಮ್ ನೋಡೋಕ್ಕೆ ಸೂಪರ್ ಆಗೈತೆ. ಇದು ಒಂಥರ ವಿಚಿತ್ರವಾಗೈತೆ, ಅಂದರೆ ಯಾವುದೇ ಕಡೆ ಇದುವರೆಗೂ ಈ ಥರ ಫಿಲಮ್ ಬಂದಿಲ್ಲ. ಆ ರೀತಿ ಚೆನ್ನಾಗಿದೆ. ಹಳ್ಳಿ ಸೊಗಡು ಅಂತಾರಲ್ಲ ಆ ರೀತಿ ಎಲ್ಲ ಪ್ರತಿಯೊಬ್ಬರು ನೋಡ್ಬೋದು, ವೀಕ್ಷಣೆ ಮಾಡ್ಬೋದು. ಚೆನ್ನಾಗಿದೆ, ಸಖತ್ತಾಗೈತೆ. ಬಂದು ಮನೆಯವರೆಲ್ಲ ಬಂದು ನೋಡಿ ಆಶೀರ್ವಾದ ಮಾಡ್ತೀನಿ. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ಹಳ್ಳಿ ಜನಕ್ಕೆ ಭಾಳ ಅಂಥದ್ದು ಒಂದು ಸ್ಟೋರಿ ಡಿಫ್ರೆಂಟ್ ಆಗಿರೋಂಥ ಸೊಂಡಿ ಮತ್ತು ಒಂದು ಆ್ಯಕ್ಟಿಂಗ್ ಮಾಡಿ ಭಾಳ ಒಂದು ಮೊದಲನೇ ಪಿಕ್ಚರ್ಗೆ ಒಂದು ಒಳ್ಳೆ ಒಂದು ಓವರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಧನ್ಯವಾದ ಹೇಳಿ. ಮುಂದೆ ಅವರು ಕನ್ನಡ ಸಿನಿಮಾಗಳನ್ನ ಹೆಚ್ಚಿನ ಮಾಹಿತಿಗೊಳ್ಳಿ. ಒಂದು ಆ್ಯಕ್ಟಿಂಗನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಮೊದಲೇ ಥ್ಯಾಂಕ್ ಯು ಸರ್. ಐ ಆಮ್ ಎ ವಿಸಿಟರ್, ಐ ಆಮ್ ಫ್ರೆಂಡ್ ಆಫ್ ನ್ಯಾತಿ ಕೊರಿಯೋಗ್ರಾಫರ್, exploring Kannada cinemas now, and congratulations to all the crew and the cast. Excellent work. ತುಂಬ ಚೆನ್ನಾಗಿದೆ ಮೂವಿ. ವೆರಿ ಪ್ರೌಡ್ ಆಫ್ ದ ಹೋಲ್ ಟೀಮ್. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಹಾಡೆಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. L2 ಮುತ್ತ ಸಿನಿಮಾ ಇದು ಪೂರ್ತಿ ನೋಡಿದೆ. ಬರೀ ಆಲ್ಮೋಸ್ಟ್ ಅಲ್ಲೆಲ್ಲ ಮಳೆಯಲ್ಲಿ ಕೊಚ್ಚಲ್ಲಿ ಶೂಟ್ ಮಾಡಿರೋದಿದೆ. ನಮಗೆ ಮಳೆ ಬಂದ್ರೆ 5 ನಿಮಿಷ ಎಲ್ಲ ಹೋಗಿ ಒಂದು ಚಾವಣಿ ಕೆಳಗಡೆ ನಿಂತ್ಕೊಂಡ್ಬಿಡ್ತೀವಿ. ಅಂಥದ್ರಲ್ಲಿ ಇವರು 50-60 ದಿನ ಮಳೆಯಲ್ಲಿ ಶೂಟ್ ಮಾಡಿ ಇಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ ಅಂತಂದರೆ ಇದು ಯಾರೋ ನಮಗೆ ಕನ್ನಡಕ್ಕೆ ನಮ್ಮಿಂದ ಒಂದೇನೋ ಕೊಡುಗೆ ಕೊಡಬೇಕು ಅಂತ ಇವ್ರು ಹೊರಟಿರೋದಲ್ಲ ಅನಿಸುತ್ತೆ. ಕನ್ನಡನೇ ನಮಗೆ ನಮ್ಮ ಇಂಡಸ್ಟ್ರಿಗೆ ಈ ಥರ ಒಂದು ಸಿನಿಮಾ ಬೇಕು ಅಂತ ಕನ್ನಡನೇ ಕರೆಸ್ಕೊಂಡಿರೋ ಥರ ಆ ಥರ ಸಿನಿಮಾ ಇದೆ ಇದು. ಎಲ್ಲ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸು ಎಲ್ಲ. ಇನ್ನೊಂದೇನಂದರೆ ಫ್ರೆಂಡ್ಸ್ ಏನಂತ ಗೊತ್ತಾಯಿತು, ಪ್ರತಿಯೊಂದು ಊರಲ್ಲಿ ಒಂದು ಗ್ರೂಪ್ ಇರುತ್ತೆ. ಆ ಸಂಘದ ಒಬ್ಬ ಸದಸ್ಯ ಇರ್ತಾನೆ, ಆ ಸದಸ್ಯ ಹೆಂಗೆ ನಡ್ಸ್ಕೊಂಡು ಹೋಗ್ತಾನೆ. ಒಬ್ಬ ತಪ್ಪು ಮಾಡಿದಾಗ ಒಬ್ಬ ಎಡುವಾಗ ಎಲ್ಲಿ ಹೆಂಗಾಗತ್ತೆ, ಇನ್ನೊಬ್ಬನೇ ಅವನೋ ಬಂದು ಪಕ್ಕ ನಿಂತಾಗ ಆ ಸಂಘ ಹೆಂಗೆ ಹೊಡೆದೋಗುತ್ತೆ. ಏನೇನು ಕತೆ ಒಂದೇ ಅಂತ ಹೇಳೋಕ್ಕಾಗಲ್ಲ. ಫ್ರೆಂಡ್ಶಿಪ್ಪು, ಒಂದು ಗ್ರೂಪು, ಒಂದು ಸೆಂಟಿಮೆಂಟು, ಇನ್ನೂ ಕೆಲವೊಂದು ತುಂಬ ಇದೆ. ಸಿನಿಮಾ ಇಲ್ಲೇ ಬಂದು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಬರಬೇಕಾದ್ರೆ ನಾವೆಲ್ಲ ಹೊಸ ಸಿನಿಮಾ ಅಂದರೆ ಏನೋ ಚಿತ್ರಾನ್ನ ಸಿಗುತ್ತೆ ಅಂತ ಬರ್ತೀವಿ. ಆದರೆ ಇಲ್ಲಿ ಸಿಕ್ಕಿರೋದು ಬಾಡೂಟನೇ ಸಿಕ್ಕಿದಂಗೆ ಆಗಿದೆ. ಇಲ್ಲಿ ಬರೀ ಚಿತ್ರಾನ್ನ ಸಿಕ್ಕಿಲ್ಲ ಇಲ್ಲಿ ಯಾರಿಗೂ. ಆ್ಯಕ್ಚುಲಿ ಹೊಸ ಸಿನಿಮಾ ಅಂದರೆ ಎಷ್ಟು ಚಿತ್ರಾನ್ನ ಸಿಗತ್ತಂತಾನೆ ಬರೋದು. ಆದರೆ ಇಲ್ಲಿ ಸಿಗ್ತಾ ಇರೋದು ಪಕ್ಕ ಬಾಡೂಟ. ಒಳ್ಳೆ ಬಾಡೂಟ ಮಾಡಿ ಸಖತ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದೊಂದು ಎಲ್ಲರೂ ನೋಡುವಂಥ ಸಿನಿಮಾ. ಎಲ್ಲರೂ ಸಪೋರ್ಟ್ ಮಾಡಬೇಕು. ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕನ್ನಡ ಜನತೆ ಸಪೋರ್ಟ್ ಹಿಂಗಿದ್ರೆ ಕನ್ನಡ ಇಂಡಸ್ಟ್ರಿ ಬರೀ ಒಂದು 2-3 ಸಿನಿಮಾಗಳಿಂದ ಇವಾಗ ಹೋಗಿದೆ ಅಲ್ವಾ. ಪ್ರತಿಯೊಂದು ಈ ಥರ ಸಿನಿಮಾಗಳಿಂದ ಇನ್ನೂ ಕನ್ನಡ ಇಂಡಸ್ಟ್ರಿ ಮೇಲ್ಗಡೆ ಹೋಗೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಲೈಕ್ ಎವ್ರಿ ಒನ್ ಹ್ಯಾಸ್ ಆ್ಯಕ್ಟೆಡ್ ರಿಯಲಿ ವೆಲ್. ಪರ್ಫಾರ್ಮೆನ್ಸ್ಗೋಸ್ಕರ ಖಂಡಿತ ನೋಡ್ಬೋದು. ಆ್ಯಂಡ್ ಮ್ಯೂಸಿಕ್ ಬಂದು ಫಸ್ಟ್ ಟೈಮ್ ಅಂತ ಯಾರ್ದು ಅನಿಸ್ಲಿಲ್ಲ. ಆಲ್ ದಿ ಬೆಸ್ಟ್. ಇಲ್ಲ, ಹೋಲ್ ಟೀಮ್ ಯಾವುದು ಫಸ್ಟ್ ಟೈಮ್ ಅಂತ ಅನಿಸ್ಲಿಲ್ಲ. ಬಟ್ ಆನ್ ದಿ ಹೋಲ್ ನಾನು ಹೈಲೈಟ್ ಮಾಡಬೇಕಾದ್ರೆ ಮ್ಯೂಸಿಕ್ ಮತ್ತು ಆ್ಯಕ್ಟಿಂಗ್ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ.